ನಮಸ್ತೆ. ನಮಸ್ತೆ. ನೀವು ನಮ್ಮ ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ. ನಂದು ಎ ಬಿ ಶಂಭುಲಿಂಗ ಅಂತ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ, ಕುಂಬ್ಳೂರು ಗ್ರಾಮ. ನಮ್ಮದು ಇದು 3 ಎಕರೆ ತೆಂಗು, ಅಡಿಕೆ, 1 ಎಕರೆ ಹಂತವಾಗಿ ತೋಟ ಇದೆ. ಮತ್ತು ಏನೇನು ವಿಶೇಷತೆ ಐತೆ ಸರ್ ನಿಮ್ಮ ತೋಟದಲ್ಲಿ? ನಮ್ಮದು ಯಾವುದೇ ರೀತಿ ಕೆಮಿಕಲ್ಲು ಯಾವುದನ್ನು ಬಳಸಿಲ್ಲ ಇಲ್ಲಿ ತನಕ. ಮತ್ತು ಸಮಗ್ರವಾಗಿ ತೆಂಗಿನ ಜೊತೆ ಅಡಿಕೆ, ಕಾಳುಮೆಣಸು, ಬಾಳೆ ಇದೆ, ಅರಿಶಿನ ಇದೆ. ಮನೆಗೆ ದಿನನಿತ್ಯ ಏನೇನು ಬೇಕಾಗುತ್ತೋ ಅಂಥ ಎಲ್ಲ ರೀತಿ ಬೆಳೆಗಳನ್ನು ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ. ಕೆಲವೊಂದಿಷ್ಟು ತರಕಾರಿ ಇದ್ದಾವೆ, ಬಳ್ಳಿ ತರಕಾರಿಗಳು, ಗೆಡ್ಡೆ ತರಕಾರಿಗಳು, ಈ ರೀತಿ. ಮತ್ತು ಗೆಣಸು ರೀ, ಈ ರೀತಿ ಎಲ್ಲ ಅದಾವೆ. ಕೆಲವೊಂದಿಷ್ಟು ಹಣ್ಣಿನ ಗಿಡಗಳು ಅದಾವೆ. ಇದೇ ತೋಟದಲ್ಲಿದೆ ಸರ್? ಇದೇ ತೋಟದಲ್ಲೇ ಇದಾವೆ ಎಲ್ಲ. ಗೆಣಸಿದು ಬಳ್ಳಿ ಗೆಣಸು ರೀ? ಬಿಳಿದಿರುತ್ತೆ ಕಲರು. ಈ ಸಂತೆಯಲ್ಲಿ ಸಿಗುತ್ತಲ್ಲ ಕೆಂಪು, ಅದೇ ರೀತಿಯಲ್ಲೇ ಬಿಳಿದಿರುತ್ತೆ ಇದು. ಸರ್. ಇದು ನಕ್ಷತ್ರ ಸ್ಟಾರ್ ಫ್ರೂಟ್ ಅಂತ. ಯಾವ್ದು ಸರ್ ಇದು? ಸ್ಟಾರ್ ಫ್ರೂಟ್ ಅಂತ. ಸ್ಟಾರ್ ಫ್ರೂಟ್. ಈಗ 1-2 ವರ್ಷ ಆಗೈತೆ ಹಚ್ಚಿ. ಅದು ತೆಳಗಿರೋದು ಅದು ನಿಂಬೆ ರೀತಿ ಇದೆ ನೋಡ್ರಿ. ಇದು ಬೆಳ್ಳುಳ್ಳಿ ರೀತಿ. ಹೌದೌದು, ಹುಲ್ಲು ನಾವು ಉಳ್ಳೆ ಮಾಡಿದ್ದೀವಿ. ಇಲ್ಲ, ಅದು ಬೆಳ್ಳುಳ್ಳಿ ರೀತಿ ಫ್ಲೇವರ್ ಬರುತ್ತೆ. ಸರ್. ಬೆಳ್ಳುಳ್ಳಿಗೆ ಪರ್ಯಾಯವಾಗಿ ಬಳಸ್ಬೋದು ಅದನ್ನ. ಸಂಪಿಗೆ ಹೂವಿನ ಗಿಡ ಇದು. ಸಂಪಿಗೆ ಹೂವಿನ ಗಿಡ ಅದು ಈಗ ಹೂವು ಸೀಸನ್ ಇಲ್ಲಲ್ಲ, ಕಾಯ್ಬಿಟ್ಟೈತಲ್ಲ. ಇದು ಯಾವ್ದು ಸರ್? ಅಂಜೂರ. ಬಾಳೆಯಲ್ಲಿ ಇದು ಪಲ್ಯಕ್ಕೆ ಬಳಸೋ ಬಾಳೆ. ಇದು ಈ ಬಾಳೆ ಪಲ್ಯಕ್ಕೆ, ಚಿಪ್ಸಿಗೆ ಅದಕ್ಕೆ ಬಳಸ್ಬೋದು. ಯಾವ್ದು ಸರ್? ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ. ಅದು ಯಾವ್ದು ಸರ್? ಅದು ವಾಟರ್ ಪಲ್ಯ, ಬಟ್ ರೆಡ್ ಇರುತ್ತೆ. ಕೆಸು ಅಂತ. ಕೆಸು ಅದರಲ್ಲೇ ಮುಡ್ಲಿ ಅಂತಾರೆ. ದೈತ್ಯ ಕೆಸು ಅಂತಾರೆ. ಒಂದು ರೀತಿ ದೊಡ್ಡಕ್ಕಿರುತ್ತೆ. ಅಂದರೆ ನಾವು ಅದಕ್ಕೋಸ್ಕರ ಉಡಿ ಮಾಡಿ ಹಿಂಗೆ ಏರ್ ಮಡಿ ಮಾಡಿದಾಗ ಎತ್ತರ ಬರುತ್ತೆ. ಪುನರ್ಪುಳಿ ಅಂತಾರೆ. ಕೋಕಮ್. ಕೋಕಮ್. ಮತ್ತು ಅದು ಮಲ್ಟಿವಿಟಮಿನ್ ಸೊಪ್ಪು, ಚಕ್ರಮುನಿ ಸೊಪ್ಪು ಅಂತಾರೆ. ಹೆಸರು ಇದ್ರೆ ಚಕ್ರಮುನಿ ಸೊಪ್ಪು ಅಂತಾರೆ. ಇದರಿಂದ ಈಗ ಕೆಲವೊಂದು ವಿಟಮಿನ್ ಇರಲ್ಲ ಅಂತಾರಲ್ಲ, ಈ ಸೊಪ್ಪು ಬಳಸಿದ್ರೆ ಬೇರೆ ಬೇರೆ ರೀತಿ ವಿಟಮಿನ್ ಸಿಗ್ತೈತಿ. ಹಾಗೆ ಸೀದಾ ತಿನ್ಬೋದು. ಕರಿಬೇವಿನ ರೀತಿ ಯೂಸು ಮಾಡ್ಬೋದು. ಯಾವ ಸರ್? ಕರಿಬಾಳೆ ರೀ? ಕರಿಬಾಳೆದು. ಅಂದರೆ ಕಲರ್ ಕರಿ ಇರುತ್ತೆ? ಇಲ್ಲ, ಬೆಳಗಿರುತ್ತೆ. ಅದ್ರ ಹೆಸರು ಕರಿಬಾಳೆ ಅಂತ. ಸರ್ಬತ್ತಿನ ಹಣ್ಣು ಅಂತಾರೆ. ಇದ್ರ ಕಾಯಿ ಇಲ್ಲೀಗ. ಮಾಡ್ತಿದ್ರು ಮುಂಚೆ ಡಿಗ್ರೇಷನ್ ಚಾನಲ್ ನೀರು ಆರಾಮಾಗಿ ಕಟ್ಟಾಗ್ಬಿಡ್ತಿದ್ರು. ಇವಾಗ ಅದನ್ನ ನಿಲ್ಲಿಸಿ ಇದು ಪರ್ಪಲ್ ಗೆಣಸು. ಇದು ಆರ್ಡಿನರಿ ಸಂತೆಗೆ ಸಿಗ್ತತ್ ನೋಡ್ರಿ. ಯಾವ್ದು ಇದು ಸರ್? ಪರ್ಪಲ್ ಗೆಣಸು. ಅದು ಮರಗೆಣಸು. ಅದು ಕಡ್ಡಿ ಉದ್ದ ಇದೆ ಅಲ್ಲ, ಇದು ಉದ್ದ ಐತಲ್ಲ. ಅವು ಮರಗೆಣಸು. ಅವು ಒಳಗೆ ಅದನ್ನ ಗೆಣಸನ್ನ ಅದನ್ನ ಚಿಪ್ಸ್ ಮಾಡ್ಬೋದು, ಪಲ್ಯ ಮಾಡ್ಕೊಂಡು ತಿನ್ಬೋದು. ಸರ್, ಈ ರೀತಿ ಟ್ರಂಚ್ ಆಯ್ತು ಈ ಥರ ಬಸಿಗಾಲುವೆ ನಿರ್ಮಾಣ ಮಾಡೋಕ್ಕೆ ಕಾರಣ ಏನು ಸರ್? ನಮ್ಮದು ನೀರಾವರಿ ಏರಿಯಾ ಆಗಿರೋದ್ರಿಂದ ನಮಗೆ ಇವತ್ತು ನೀರಿಂದು ಸಮಸ್ಯೆ ಭಾಳ ಆಗ್ತದೆ. ಹೌದು ಸರ್. ಮಳೆ ಭಾಳ ಬಂದಾಗ ಗದ್ದೆ ಮಡಿಗಳಾಗಿರೋದ್ರಿಂದ ನೀರು ಗಾಢ ಹೊರಕ್ಕೆ ಹೋಗಲ್ಲ. ಆಮೇಲೆ ಗಿಡಗಳಿಗೆ ನೀರು ನಿಲ್ಲಬಾರ್ದು. ಆಮೇಲೆ ನೀರು ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ. ಮುಂದೆ ಭಾಳ ನಮಗೆ ತೊಂದರೆ ಆದಾಗ ಅಡಿಕೆ ಗಿಡಗಳಿಗೆ ಬರೀ ಕಾಲೆದಾಗ ನೀರು ಕೊಟ್ಟರು ನಡೆಯುತ್ತೆ. ಹೌದು. ಯಾಕಪ್ಪ ಅಂದ್ರೆ ಅದ್ರ ಬೇರ್ಗಳು ಆ ಕಾಲೆದ ಹತ್ರ ಇರ್ತವೆ. ನಾವು ಗಿಡದ ಬಡ್ಡಿಗೆ ನೀರು ಕೊಡೋ ಅವಶ್ಯಕತೆ ಇರಲ್ಲ, ಬರೀ ಅಲ್ಲಿ ನೀರು ಕೊಟ್ಟರೆ ಸಾಕು.
ಮತ್ತು ನಮಗೆ ಈ ಮೆಣಸಿನ ಬಳ್ಳಿಗೆ ಬರೀ 20 ನಿಮಿಷ ನೀರು ನಿಂತರೂ ಸತಿಗೆ ಸೊರಗು ರೋಗ ಬರುತ್ತೆ. ಸೊರಗು ರೋಗ. ಮೆಣಸಿನ ಬಳ್ಳಿ ಸಾಯ್ಲಿಕ್ಕೆ ಕಾರಣ ಒಂದು 20 ನಿಮಿಷ ಮಳೆ ಬಂದು 20 ನಿಮಿಷ ನೀರು ನಿಂತರೂ ಮೆಣಸಿನ ಬಳ್ಳಿ ಸಾಯ್ತವೆ. ನೀರು ನಿಂತ್ರೆ. ಹಂಗಾಗಿ ಈಗ ಅದಕ್ಕೆ 20 ನಿಮಿಷ, ಅಡಿಕೆ ಗಿಡಕ್ಕೂ ಒಂಚೂರು ಟೈಮಿಂಗ್ಸು. ಈ ಬೆಳೆಗಳಲ್ಲಿ ಯಾವ ಬೆಳೆಗೂ ಸತಿಗೆ ನೀರಿನ ಅವಶ್ಯಕತೆ ಇಲ್ಲ, ಸರ್ ತೇವಾಂಶದ ಅವಶ್ಯಕತೆ ಇದೆ ಅಷ್ಟೇ. ತೇವಾಂಶ ಇರ್ಬೇಕಷ್ಟೇ, ನೀರು ನಿಲ್ಲೋ ಅವಶ್ಯಕತೆ ಇಲ್ಲ. ಸರ್ ಹಂಗಾಗಿ ಗಾಢ ನಮಗೆ ಬಿದ್ದಂಥ ನೀರು ಜಾಸ್ತಿ ಎಕ್ಸಸ್ ಆದ ನೀರು ಗಾಢ ಕಲಿಯೋಕೆ ಹೋಗ್ಬಿಡ್ಲಿ, ಕಲಿದ ಮೂಲಕ ಹರ್ಕೊಂಡು ಹೊರಗಡೆ ಹೋಗ್ಬಿಡ್ಲಿ ಅನ್ನೋ ಕಾರಣ. ಚೂರು ಗಾಳಿ ಅಡಿಕೆಗೆ ಎತ್ತರ ಹೋದ್ಮೇಲೆ ಆಕ್ಸಿಜನ್ ಕೊರತೆ ಜಾಸ್ತಿ ಆಗುತ್ತೆ ಅಂತ ಅಂತಾರೆ. ಸರ್ ಹಂಗಾಗಿ ಅಡಿಕೆ ಮೂಲ ಏನು ಹುಟ್ಟಿದೆ ಅಲ್ಲ ಮಲೆನಾಡು ಭಾಗದಲ್ಲಿ ಫಸ್ಟ್ ಟ್ರಂಚ್ ಮಾಡಿ ಅಡಿಕೆ ನೆಡ್ತಾರಲ್ಲೆಲ್ಲ ಆ ಸೈಡ್. ಕಾರಣ ಏನಪ್ಪ ಅಂದ್ರೆ ಅಡಿಕೆ ಮೇಲೆ ಹೋದಂತೆಲ್ಲ ಅದಕ್ಕೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಗಾಳಿ ಆಡಲಿಕ್ಕೆ ಬೇಕು ಅನ್ನೋ ಕಾರಣಕ್ಕೆ. ನಮ್ಮಲ್ಲಿ ಇವತ್ತು ಬಯಲು ಪ್ರದೇಶ, ನಾವು ಅಡಿಕೆಗೆ ಕಾಲೇವ್ ಯಾರು ಮಾಡ್ತಾ ಇಲ್ಲ. ಹೌದು, ನಾನು ಅದೇ ರೇರ್ ಕೇಳಿದಕ್ಕೆ. ಟ್ರಂಚ್ ಮುಂಚೆ ಫಸ್ಟ್ ಅಡಿಕೆ ತೋಟಗಳಿಗೆ ಕಾಲೇವ್ ಇಟ್ಟು ಅಡಿಕೆ ಕಟ್ಟಕ್ಕು ಅನ್ನೋದು ಒಂದು ಪದ್ಧತಿ ಮಲೆನಾಡು ಭಾಗದಲ್ಲಿ ಇರೋದು. ತಿಳಿದ ಮೇಲೆ ಗಾಢ ಕಾಲೇವ್ ಮಾಡಿಸಿದ್ವಿ. ಎಷ್ಟು ವರ್ಷ ಸರ್ ನೀವು ಮಾಡಿಸಿ? ನಾವು 2017 ಮಾಡಿಸಿದ್ವಿ. ಕಲ್ಟಿವೇಶನ್ ಬಿಟ್ಟ ತಕ್ಷಣನೇ. ಈಗ ಒಟ್ಟಾಯ್ತು ಕಲ್ಟಿವೇಶನ್ ಮಾಡಿಲ್ಲ? ಇಲ್ಲ, ಕಲ್ಟಿವೇಶನ್ ಮಾಡಿಲ್ಲ. ಉಳುಮೆ ಅಂದ್ರೆ ಉಳುಮೆ ಬಂದ್ ಮಾಡಿಬಿಡ್ತೇವೆ. ಅದೊಟ್ಟಿಗೆ ಅದೇ ಕೆಲವೊಂದು ಗಿಡಗಳು ಹುಟ್ಟಿದಾವೆ. ಅವಾಗ ಒಂಚೂರು ಹುಲ್ಲಿನ ಜಾತಿ ಕಳೆಗಳನ್ನು ಕೀಳಿಸ್ತೇವೆ. ಇಲ್ಲಿ ನಮ್ಮಲ್ಲಿ ಒಂಚೂರು ಹುಲ್ಲಿನ ಜಾತಿ ಗಿಡಗಳು ಹುಟ್ತಾ ಇರ್ತಾವೆ ನೀರಾವರಿ ಆಗೋದ್ರದ್ದು. ಆ ಹುಲ್ಲಿನ ಜಾತಿ ಕಳೆಗಳನ್ನ ಕೀಳ್ತವೆ. ನಮಗೆ ಬೇಕಾಗಿರೋ ಗಿಡಗಳನ್ನ ಜೋಡಿಸಿದವೆ. ಇವನ್ನ ಪೈನಾಪಲ್ ಗಿಡಗಳನ್ನ ಹಚ್ಚಿದವೆ ಇದೇ ರೀತಿ. ಇದು ಒಂದೇ ಅಲ್ಗ ಅದೇ ಬೆಳೆದೈತಿ. ಇದು ವೆಲ್ವೆಟ್ ಬೀನ್ಸ್. ಇದು ಅದು ಒಳ್ಳೆ ನಮಗೆ ಗೊಬ್ಬರ ಆಗಿ ಕೆಲಸ ಮಾಡ್ತೈತಿ ಭೂಮಿಗೆ. ಮತ್ತೆ ನೆಲನೂ ಮುಚ್ಕೊಂಡ್ಬಿಡ್ತೈತಿ ಪೂರ್ತಿ ಈಗ ಸದ್ಯಕ್ಕೆ. ಹಂಗಾಗಿ ಅದನ್ನು ಸೇರಿಸಿದ್ವು. ಇದು ಏಲಕ್ಕಿ ಗಿಡಗಳು. ಇವು ಏಲಕ್ಕಿ ಸಲ ಹೆಚ್ಚಿರೋವು. ಸರಿ ಸರ್ ನೋಡಿ ರಿಪ್ಲೇಸ್ಮೆಂಟ್ ಬೇರೆ ರೀತಿ ಗಿಡಗಳು ಹಚ್ಚಿವಿ. ಅದು ಇದು ಅಂದರೆ ಅಡಿಕೆ ಗಿಡ ಹೋಗಿರೋದು. ಅಡಿಕೆ ಗಿಡ ಹೋಗಿದೆ ಅಲ್ಲ, ಅದಕ್ಕೆ ಅಲ್ಲಿ ಅಡಿಕೆನೆ ಮತ್ತೆ ಹಚ್ಚೋದೇನೋ ಒಂದು ಡೈವರ್ಸಿಟಿ ಇರಲಿ ಅಂದ್ರೆ ರಕ್ತ ಚಂದನ. ಅದು ರಕ್ತ ಚಂದ ಸ್ಯಾಂಡಲ್ವುಡ್, ರೆಡ್ ಸ್ಯಾಂಡಲ್. ಇದೀಗ ಕಾಳುಮೆಣಸು ಎಷ್ಟು ವರ್ಷ ಸರ್? ಇದು ಕಾಳುಮೆಣಸು ಒಂದು 6-7 ವರ್ಷ ಆಯ್ತು ರೀ. ಅಂದ್ರೆ ಅದೇ ಇದು ಟ್ರಂಚ್ ಮಾಡೋಕ್ಕಿಂತ ಮುಂಚೆ ಹಚ್ಚಿದ್ದು. ಅದು ಮೆಣಸಿನ ಬಳ್ಳಿ ಯಾವಾಗ ಸಾಯ್ತೋ ಅವಾಗ ಗೊತ್ತಾಗಿ ಟ್ರಂಚ್ ಗಡ ಮಾಡಿಸಿದ್ವಿ. ಉಳಿದದ್ದು ಒಂದೊಂದು ಚೆನ್ನಾಗಿದೆ. ಮತ್ತು ಹೊಸ್ದಾಗಿ ಹಚ್ಚಿಲ್ಲ. ಅಂದ್ರೆ ಅವನ್ನೇ ಇರೋವನ್ನೇ ಒಂಚೂರು ಕಟ್ ಮಾಡಿ ಹಚ್ತಾ ಇರ್ತಾನೆ ಅವಾಗವಾಗ.